ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ ನಮ್ಗೆ ಮೈಸೂರಲ್ಲಿ ನಮ್ಮ ಒಂದು ಫಿಲ್ಮ್ ಸಿಟಿ ಮಾಡೋದಕ್ಕೆ ಅದನ್ನ ಕಾರ್ಯರೂಪ ತನ್ನಿ ಅಂತ ರಿಕ್ವೆಸ್ಟ್ ಮಾಡಬಲ್ಲೆ. ಮತ್ತೆ OTT ಪ್ಲಾಟ್ಫಾರ್ಮ್ ಇವತ್ತು ಸಿನಿಮಾ ರಂಗ ಸರ್ ನಿಜ ಫಿಲಂ ಸಿಟಿ ಬೇಕು ಸರ್, ಯಾಕಂದ್ರೆ ಪುನಾದಲ್ಲಿದೆ ಸರ್ ಫಿಲಂ ಸಿಟಿ, ಪುನಾದಲ್ಲಿದೆ. ನೀವು ಹೈದರಾಬಾದ್ ನೋಡಿ, ನೀವು ಒಂದ್ಸರಿ ಒಳಗೋದ್ರೆ ಈಗ ನಾನು ಪ್ರೆಸೆಂಟ್ ಸಿನಿಮಾ ಮಾಡ್ತಾ ಇದ್ದೀನಿ, ಒಂದು ಸರಿ ನೀವು ಒಳಗಡೆ ಹೋದ್ರೆ ಎಲ್ಲ ಮುಗಿಸ್ಕೊಂಡು ಬಂದ್ಬಿಡ್ತಾರೆ, ತಲೆನೋವಿರಲ್ಲ. ಈಸಿ, ಅಷ್ಟು ಅದ್ಭುತವಾಗಿದೆ. ಅವರು ಪ್ರೈವೇಟ್ ಸೆಕ್ಟರ್ ಕೊಡ್ಲಿ ಇಲ್ಲ ಸರ್ಕಾರದ ಇದನ್ನ PPT ಅಲ್ಲಿ ಮಾಡ್ಕೊಂಡು ಮಾಡಿದ್ರು ಕೂಡ. ಮತ್ತೆ OTT ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇವತ್ತು ಸಿನಿಮಾ ಹೆಂಗಾಗಿದೆ, ಜನ ಬರ್ತಾ ಇಲ್ಲ ಥಿಯೇಟರ್ಗೆ, ಕೈಯಲ್ಲಿ ಮೊಬೈಲ್ ಅಲ್ಲಿ ಇದೆ ಸಿನಿಮಾ. ಅವ್ರಿಗೆ ಏನ್ ಬೇಕೋ 5 ನಿಮಿಷ 10 ನಿಮಿಷದಲ್ಲೆಲ್ಲ. ಈಗ ಒಬ್ಬೊಬ್ರಿಗೆ ಒಂದೊಂದರ ಕಷ್ಟ ಇದೆ, ಇಲ್ಲಿ ಬಂದಿರೋರ್ಗೆಲ್ಲ ಅವ್ರವ್ರದ್ದಾದಂತ ಕಷ್ಟಗಳಿದಾವೆ. ನಾವು ಸಿನಿಮಾದಿಂದ ಭಾವನೆಗಳನ್ನ ತುಂಬ್ತೀವಿ, ಜನಗಳನ್ನ ಅಟ್ರಾಕ್ಟ್ ಮಾಡ್ತೀವಿ. ಒಂದು ಚಿತ್ರರಂಗ ಅಂತ ನಿಮ್ಗೆ ತಮಗ್ ಗೊತ್ತಿದೆ, ಮಾಧ್ಯಮದಲ್ಲಿ ಎರಡನೇ ಅತಿ ಶಕ್ತಿಯುತವಾದ ಮಾಧ್ಯಮ ಅಂದ್ರೆ ಚಿತ್ರರಂಗ. ನಮಗೆ OTT ಪ್ಲಾಟ್ಫಾರ್ಮ್ ಸಿಕ್ಕಿದ್ರೆ ಒಂದಷ್ಟು ಹೊಸದಾಗಿ ಬಂದಿರೋಂಥ ನಿರ್ಮಾಪಕರಿಗೆ ಅನುಕೂಲ ಆಗುತ್ತೆ. ಮತ್ತೆ ಸಹಾಯಧನ 10 ಲಕ್ಷ ಕೊಡ್ತಾ ಇದಾರೆ. ಹಿಂದಗಡೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ನನಗೆ, ಅದನ್ನ ನನ್ಗೆ ಅರ್ಥ ಆಗ್ಲಿಲ್ಲ. ಏನು OTT ಇಂದ ನಮ್ಗೆ ಏನು ಹೊಸ ಪ್ರೊಡ್ಯೂಸರ್ಸ್ ಬರ್ತಾರೆ. ಈ ಸರ್ಕಾರನೇ OTT ಮಾಡಿದ್ರೆ ನಮಗೆ ಸರ್ಕಾರದಿಂದ ಹೊಸ ಸಿನಿಮಾ ಪ್ರೊಡ್ಯೂಸರ್ಸ್ ಸಿನಿಮಾಗಳನ್ನ ತಗೊಳುತ್ತೆ. ಅವ್ರ ದುಡ್ಡು ನಮಗೆ ಬೈ ಮಾಡ್ತಾರೆ. ಈಗ ನಾವು ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಬರಂತ ಹೊಸ ಪ್ರೊಡ್ಯೂಸರ್ಸ್ ಗೆಲ್ಲ ತುಂಬಾ ಕಷ್ಟ ಆಗುತ್ತೆ. ಈಗ ಮಾರ್ಕೆಟಿಂಗ್ OTT ಪ್ಲಾಟ್ಫಾರ್ಮ್ಸ್ ಇದಾವಲ್ಲ ಸರ್, ಈಗ ಇದಾವೆ, ಅದು ಕಾರ್ಪೊರೇಟ್ ಸೆಟ್ ಅಲ್ಲಿ ಇದಾವೆ. ನಿಮ್ಗೆ ಕಾರ್ಪೊರೇಟ್ ಸೆಟ್ ಅಲ್ಲಿ ಇದ್ದಾಗ ನಿಮ್ಗೆ ಏನಾಗುತ್ತೆ, ಬೇಕಾದ್ರೆ ಸಿನಿಮಾ ತಗೊಂತಾರೆ, ಇಲ್ಲಾಂದ್ರೆ ಇಲ್ಲ. ನಿಮ್ಗೆ ಗೊತ್ತಿದೆ, ತಮ್ಗೆ ಗೊತ್ತಿದೆ ವಿಚಾರ. ಸ್ವಲ್ಪ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋಣ. ಅಂದ್ರೆ ಸರ್ಕಾರವೇ ಒಂದು OTT ಮಾಡಿದೆ, ಹೇಳಿದೆ. ಹೊಸ ಸಿನಿಮಾಗಳು, ಸದಭಿರುಚಿಯ ಸಿನಿಮಾಗಳನ್ನ ನೀವು ಖರೀದಿ ಮಾಡಿ ಉಳ್ಕೊಳ್ತಾರೆ, ಚಿತ್ರರಂಗ ಉಳಿತದೆ, ಚಿತ್ರರಂಗನೂ ಬೆಳೆಯುತ್ತೆ. ಈಗಿರುವಂತ ದೊಡ್ಡ ಕಮರ್ಷಿಯಲ್ OTT ಪ್ಲಾಟ್ಫಾರ್ಮ್ ಅಲ್ಲಿ ಬಹಳಷ್ಟು ಸಿನಿಮಾಗಳನ್ನ ತಗೊಳ್ಳಲ್ಲ, ಒಂದು ಜಸ್ಟಿಫಿಕೇಶನ್ ಆಗಲ್ಲ ಅಂತ. ವೆರಿ ಗುಡ್. ಈಗ ನಮ್ಮ ವಿಚಾರವಾಗಿ ನೋಡಿ, ನಮ್ಮ ನೆಲ, ಜಲ, ಭಾಷೆ ಈ ವಿಚಾರ ಅಂತ ಬಂದಾಗ ಕನ್ನಡ ತುಂಬಾ ಅದ್ಭುತವಾಗಿರೋಂಥ ಸಿನಿಮಾ ರಂಗ. ಸೌತ್ಗೆ ನಾನು ಹೇಳ್ತೀನಿ, ಮುಂಚೆ ಈಗ ಹೇಳ್ತಾರೆ ಕೇರಳದಲ್ಲಿ ಕಂಟೆಂಟ್ ಸಿನಿಮಾ, ಕನ್ನಡದಲ್ಲಿ ತುಂಬಾ ಕಂಟೆಂಟ್ ಸಿನಿಮಾ. ನೀವು ಫಸ್ಟ್ ಡೇ ಫಸ್ಟ್ ಶೋ ರಜನಿಕಾಂತ್ ಸಾಹೇಬ್ರು ಫಸ್ಟ್ ಶೋ ಬೆಂಗಳೂರಲ್ಲಿ ಏನಾಯ್ತು ಸಿನಿಮಾ ಅಂತ ಕೇಳ್ತಾರೆ. ಅಂದ್ರೆ ನಮ್ಮ ಕೇಪಬಲ್ ತುಂಬಾ ಜಾಸ್ತಿ ಇದೆ ಅಂತ. ಅಂದ್ರೆ ನಾವು ಅತಿ ಬುದ್ಧಿವಂತರು. ಬೆಂಗಳೂರಿನ ಆಡಿಯನ್ಸ್, ಕರ್ನಾಟಕದ ಆಡಿಯನ್ಸ್ ಇದಾರಲ್ಲ, ಇವತ್ತು ಬೇರೆಯವ್ರ ತರ ಅಲ್ಲ. ನೀವು ಯಾವ್ದೋ ಒಂದು 100 ಕೋಟಿ ಸಿನಿಮಾ ಬರ್ಲಿ, ಚೆನ್ನಾಗಿದ್ರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ. ಇಲ್ಲಿ ನೋಡಿದ ತಕ್ಷಣ ಅಲ್ಲಾರೋದು ಅಂತದೆಲ್ಲ ಇಲ್ಲ. ಒಳ್ಳೆ ಫ್ಯಾಮಿಲಿ ಬಂದು ಕೂತ್ಕೋಬೇಕು. ಹೌದು ಮೇಡಮ್, ಈಗ ನೀವು ಎಷ್ಟು 100 ಗುಂಡು ಬಿದ್ರು ಅವೆಲ್ಲ ನಡೆಯಲ್ಲ. ಆಮೇಲೆ 10 ಲಕ್ಷ ರೂಪಾಯಿ ಕೊಡ್ತಾ ಇದಾರೆ ನಿರ್ಮಾಪಕರಿಗೆ. ಮೋಸ್ಟ್ ಇಂಪಾರ್ಟೆಂಟ್ ಇದು. ನೀವು 1960 ಅದನ್ನೇ ಕೊಡ್ತಾ ಇದೀರಾ. ಈಗ 50 ಕೋಟಿ 100 ಕೋಟಿ ಹೋಗ್ತಾ ಇದಾರೆ. ನಾವೇನ್ ಹೇಳ್ತಾ ಇದೀವಿ, ಉತ್ತರ ಪ್ರದೇಶದಲ್ಲಿ 1 ಕೋಟಿ ಕೊಡ್ತಾ ಇದಾರೆ. ಹಂಗಾಗಿ ನಮ್ಮಲ್ಲಿ 25 ಲಕ್ಷನ ಹೆಚ್ಚಿಸಿದ್ರೆ ಹೊಸ ನಿರ್ಮಾಪಕರು, ನಮ್ಮಂತ ಸಬ್ಸಿಡಿ 25 ಲಕ್ಷ. ಆಮೇಲೆ DK ಶಿವಕುಮಾರ್ ಸಾಹೇಬ್ರು ಹೊಸದಾಗಿ ಅವರ ಒಂದು ಪ್ರಮಾಣ ವಚನ ಆದ್ಮೇಲೆ ಒಂದು ಪ್ರೆಸ್ ಮೀಟ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿದೆ. ಅವರು ಇದು DK ಶಿವಕುಮಾರ್ ಸರ್ಕಾರ ಅಂತಾರೆ. ಸರ್ ನಿಮ್ಮ ಸರ್ಕಾರನೇ ಸರ್, ನೀವು ಮುಳ್ಳಿನ ಮೇಲೆ ಕೂತೀರ ಸರ್, ಬೆಂಕಿ ಇದೆ ಸರ್, ನಿಮಗೆ 108 ಸಮಸ್ಯೆಗಳಿದಾವೆ ಸರ್. ಇದನ್ನೆಲ್ಲ ನೀವು ಮನದಲ್ಲಿ ಇಟ್ಕೊಂಡು ಸರ್, ಚಿತ್ರರಂಗನ ಬೇರೆ ವರ್ಗದಲ್ಲಿರೋಂಥವ್ರನ್ನ ಯಾರು ಏನೇನು ಕೇಳ್ತಾರೆ ಎಲ್ಲನೂ ಮಾಡೋಕ್ಕಾಗಲ್ಲ. ₹1 ಅಟ್ಲೀಸ್ಟ್ 10-20% ಏನಾದ್ರು ಮಾಡಿದ್ರೆ ನಮಗೆ ನಿಮ್ಮ ಮೇಲಿರೋಂಥ ಒಂದು ಗೌರವ ಜಾಸ್ತಿ ಆಗುತ್ತೆ. ದಯಮಾಡಿ ಮಾಡಿ ಅಂತ ನನ್ನ ರಿಕ್ವೆಸ್ಟ್ ಸರ್. ಈ ಬೆನಿಫಿಟ್ಸು ಫ್ರೀಯಾಗಿ ಕೊಡ್ತಾ ಇದ್ದೀರಾ, ಅದರ ಬದಲು ಅದೇ ಹಣನ ಉಪಯೋಗಿಸಿ ಜನಗಳನ್ನು ದುಡಿದು ತಿನ್ನುವಂತೆ ಮಾಡುವಂತಾದರೆ ನಮ್ಮ ದೇಶ ಸದೃಢವಾಗ್ತದೆ. ಇದು ನನ್ನ ಅನಿಸಿಕೆ. ನಾನು ಮೇ ಬಿ ರಾಂಗ್ ಇನ್ ದಿಸ್. ನನ್ನ ಅನಿಸಿಕೆ, ನಾವು ಜನಗಳನ್ನ ಸೋಮಾರಿ ಮಾಡೋ ಬದಲು, ಈಗ ಒಂದು ಎಕ್ಸಾಂಪಲ್, ಒಂದು ಸಣ್ಣ ಹಳ್ಳೀಲಿ ನೀವೇನಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಅಥವಾ ಒಬ್ಬೊಬ್ರಿಗೆ ಕೊಡ್ತಿರೋ ಎಷ್ಟೋ ಲಕ್ಷ ಅಲ್ಲಿ ಆಗುತ್ತೆ. ಅದನ್ನೇ ಇನ್ವೆಸ್ಟ್ ಮಾಡಿ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಓಪನ್ ಮಾಡಿ, ಅದೇ ಜನ ದುಡಿಲಿ, ಅದನ್ನೇ ನೀವು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ಸರ್ಕಾರದವರು. ಫಾರಿನ್ ಕಂಟ್ರೀಸ್ಗೆ, ಬೇರೆ ದೇಶಗಳಿಗೆ, ಬೇರೆ ಸ್ಟೇಟ್ಗಳಿಗೆ ಕಳಿಸೋದಕ್ಕೆ ಅವ್ರಿಗೆ ಇದನ್ನು ಮಾಡಿ. ಹಲವಾರು ಇಂಡಸ್ಟ್ರಿಗಳಿದ್ದಾವೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಒಂದಲ್ಲ ಎರಡಲ್ಲ 100 ಇಂಡಸ್ಟ್ರಿಗಳಿದ್ದಾವೆ. ಅದೇ ಹಣನ ನೀವೇ ಇನ್ವೆಸ್ಟ್ ಮಾಡಿ, ಅದನ್ನು ದುಡಿಯೋಂಗೆ ಮಾಡಿ, ನಮ್ಮ ದೇಶ ಸದೃಢವಾಗ್ತದೆ. ಇದು ನನ್ನ ಅನಿಸಿಕೆ. ಐ ಮೇ ಬಿ ರಾಂಗ್, ನನ್ನ ತಪ್ಪು ಅಂತಲೂ ಗ್ರಹಿಸಬಹುದು. ಯಾಕಂದರೆ ಸೋಮಾರಿಗಳು ನನ್ನನ್ನು ತಪ್ಪು ಅಂತಲೇ ಹೇಳೋದು, ದುಡಿಯೋರು ಯಾರು ಹೇಳೋದಿಲ್ಲ. ಕೇವಲ ಓಟಿನ ರಾಜಕಾರಣಕ್ಕೆ ಫ್ರೀ ಬಿ ಕೊಡೋದು ಬೇಡ. ಹಳ್ಳಿಯವರಿಗೆ, ಹುಡುಗರಿಗೆ ಯಾರು ಹೆಣ್ಣುಗಳು ಕೊಡ್ತಾ ಇಲ್ಲ. ಅದಕ್ಕೆ ತುಂಬಾ ಫೀಲಿಂಗ್ ಅಲ್ಲಾಗಿ ಅರುಹುತ್ತರ ತರದಲ್ಲಿ ಆಗಿದ್ದಾರೆ ಗಂಡು ಮಕ್ಕಳು. ಅದಕ್ಕೆ
DK ಶಿವಕುಮಾರ್ ಅವ್ರು ಏನ್ ಮಾಡ್ಬೇಕು ಸಹಾಯ ಅಂತಂದ್ರೆ ಹಳ್ಳಿ ಹುಡುಗರನ್ನ ಏನಾರು ಮದುವೆ ಆದ್ರೆ ಇಂತಿಷ್ಟು ಲಕ್ಷ ಕೊಡ್ತೀನೋ ಬಂಗಾರ ಕೊಡ್ತೀನೋ ಸೀರೆ ಕೊಡ್ತೀನೋ ಅನ್ನೋದನ್ನ ವ್ಯವಸ್ಥೆ ಮಾಡಬೇಕು, ಸಂಸಾರ ನಡೆಸ್ಬೇಕು. ಸಿಟಿಯಲ್ಲಿರೋರ್ಗು ಹೆಣ್ಣುಗಳು ಸಿಗ್ತಾ ಇಲ್ಲ, ಅವು ಇರೋವ ಕಮ್ಮಿ. ಅದರಲ್ಲಿ ಅವು ನಾನು ಅಷ್ಟು ಓದಿದ್ದೀನಿ, ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ಅಂದ್ಬಿಟ್ಟು ಈ SSLC PUC ಡಿಪ್ಲೊಮಾ ಮಾಡಿದಾರೋ ಹುಡುಗಿಯರೇ ಸಿಗ್ತಾ ಇಲ್ಲ. ಕಾರ್ ಇದೆಯಾ, ಬಂಗ್ಲೆ ಇದೆಯಾ, ಮನೆ ಇದೆಯಾ, ಮಠ ಇದೆಯಾ, ಅತ್ತೆ ಇದಾರ, ಮಾವ ಇದಾರ, ಹಿಂಗೆಲ್ಲ ಕೇಳ್ತಾ ಇದಾರೆ. ಹಳ್ಳಿ ಹುಡುಗರನ್ನ ಮದುವೆ ಆದ್ರೆ ಈ ತರದಲ್ಲಿ ಏನಾದ್ರು ಒಂದು ವ್ಯವಸ್ಥೆ ಮಾಡಿ. ಏನ್ ಮಾಡ ಏನ್ ಕೊಡ್ಬೇಕು? ದುಡ್ಡಾದ್ರೂ ಕೊಡ್ಲಿ, ಬಂಗಾರ ಇದನ್ನಾದ್ರು ಕೊಡ್ಲಿ, ಮದುವೆ ಖರ್ಚಾದ್ರೂ ಕೊಡ್ಲಿ, ಏನಾದ್ರು ಒಂದು ಚೌಲ್ಟ್ರಿ ಖರ್ಚಾದ್ರೂ ಕೊಡ್ಲಿ, ಏನಾದ್ರು ಒಂದು ವ್ಯವಸ್ಥೆ ಮಾಡಿ. ಹೆಣ್ಣು ಮಕ್ಕಳು ಎಷ್ಟೇ ಓದಿರ್ಲಿ, ವರಭಾಗ್ಯ ಮಕ್ಕಳನ್ನ ಹೆರಿಯೋದ್ ತಪ್ಪಲ್ಲ, ಅಡಿಗೆ ಮಾಡೋದ್ ತಪ್ಪಲ್ಲ. ಅದರಿಂದ ಅವ್ರು ಎಷ್ಟೇ ಓದಿದ್ರು ಹೆಣ್ಣುಗಳು ಸಿಗ್ತಾ ಇಲ್ಲ ಗ್ರಾಮೀಣ ಭಾಗದ ಗಂಡು ಮಕ್ಕಳಿಗೆ. ಹೀಗಾಗಿ ಗ್ರಾಮೀಣ ಭಾಗದ ಗಂಡು ಮಕ್ಕಳನ್ನ ಯಾರು ಮದುವೆ ಆಗ್ತಾರೋ ಅವ್ರಿಗೆ ಒಂದಿಷ್ಟು ಬಂಗಾರನ ಅಥವಾ ದುಡ್ಡು ಕೊಡೋ ಯೋಜನೆ ಮಾಡಬೇಕು. ಯೋಜನೆಯನ್ನ ತರಬೇಕು. ನಾನಿವತ್ತು ಕ್ರಿಶ್ಚಿಯನ್ ಅಂತ ಹೇಳುವಾಗ ಕ್ರಿಶ್ಚಾನಿಟಿ ಇಸ್ ನಾಟ್ ಅ ರಿಲಿಜಿಯನ್. ಕ್ರಿಶ್ಚಾನಿಟಿ ಅಂತ ಹೇಳ್ಬೇಕಾದ್ರೆ ಇಟ್ ಇಸ್ ಅ ಫಾಲೋವರ್ ಆಫ್ ಜೀಸಸ್ ಕ್ರೈಸ್ಟ್. ಅಲ್ಲಿ ಯಾರು ಬೇಕಾದ್ರೂ ಬಂದು ಫಾಲೋ ಮಾಡುವಾಗ ಕ್ರಿಸ್ತನನ್ನು ಹಿಂಬಾಲಿಸುತ್ತಾರೆ ಅವರು ಕ್ರಿಶ್ಚಿಯನ್ಸ್. ಎಸ್, ಈಸ್ ಅ ಫಾಲೋವರ್ ಆಫ್ ಕ್ರೈಸ್ಟ್. ಇಟ್ ಈಸ್ ನಾಟ್ ವಿ ಕ್ಯಾನ್ ಟೆಲ್ ನಾನು ಇದು ಕ್ರೈಸ್ತ ಸಮುದಾಯ ನಂದು, ಇದು ಒಂದು ಧರ್ಮ ಅಂತ ಹೇಳೋದಿಲ್ಲ, ನಾನು ಹೇಳೋದಿಲ್ಲ. ಐ ಜಸ್ಟ್ ಸೇ ಎಸ್ ಐ ಆಮ್ ಎ ಕ್ರಿಶ್ಚಿಯನ್. ದೇರ್ ಆರ್ ಸೋ ಮೆನಿ ಡಿನಾಮಿನೇಷನ್ ಇನ್ ಕ್ರಿಶ್ಚಿಯನ್ ಕಮ್ಯುನಿಟಿ. ಅದರಲ್ಲಿ ಬೇರೆ ಬೇರೆ ಚರ್ಚ್ಗಳಿದೆ, ಬೇರೆ ಬೇರೆ ಪಂಗಡಗಳಿದೆ. ಸೊ ಅದು ಈಚ್ ಪರ್ಸನ್ಸ್ ಚಾಯ್ಸ್. ಅದು ಈ ದಲಿತರೆಲ್ಲ ಇವಾಗ ಏನ್ ಮಾಡ್ತಾರೆ, ಇಂಡಿಪೆಂಡೆಂಟ್ ಚರ್ಚಸ್ ಇರುತ್ತೆ, ಪೆಂಟಕಾಸ್ಟಲ್ ಚರ್ಚಸ್ ಇರುತ್ತೆ. ಅಲ್ಲಿ ಅವರು ಹೋದಾಗ ಏನಾಗುತ್ತೆ, ಅವರ ಈವನ್ ಕ್ಯಾಥಲಿಕ್ ಚರ್ಚ್ಗಳಲ್ಲೂ ನಡೆಯುತ್ತೆ ಇದು. ಅಲ್ಲಿ ಓನ್ಲಿ ಬಿಲೀಫ್ ಈಸ್ ಆಕ್ಚುಲಿ ಐ ಬಿಲೀವ್ ಜೀಸಸ್ ಕ್ರೈಸ್ಟ್ ಆಸ್ ಮೈ ಪರ್ಸನಲ್ ಸೇವಿಯರ್ ಅಂತ ಹೋಗ್ತಾರೆ. ಬಿಟ್ರೆ ಮುಸಲ್ಮಾನ್ ಕ್ಯಾನ್ ಬಿ ಎ ಮುಸಲ್ಮಾನ್, ಅವರು ಹಿಂದೂ ಹಾಗೆ ಇರ್ತಾರೆ. ನಾನು ಹೋಗ್ತಾ ಇರೋ ಸಭೆನಲ್ಲಿ. ಸೊ ಹಾಗಾಗಿ ಇಲ್ಲ ಅದೇ ಹೇಳ್ತಾ ಇದೀನಿ, ಇಲ್ಲಿ ಹಲವಾರು ಡಿನಾಮಿನೇಷನ್ ಗಳಿರುತ್ತೆ. ಹೋಗೋದ್ ಬೇಡ ಮೇಡಮ್, ಒಂದ್ ನಿಮಿಷ ಸರ್. ಸರ್, ಈಗ ಮತಾಂತರ ನಿಷೇಧ ಕಾಯ್ದೆ ಹೌದು. ನಾನು ಇವಾಗ ಇಲ್ಲಿ ಹೇಳ್ತಾ ಇರೋದೇನಂತಂದ್ರೆ, ನಮ್ಮ ಒಂದು ಕ್ರೈಸ್ತ ಸಮುದಾಯಕ್ಕೆ ನಾವು 2A or 2B ಅನ್ನ ನಮಗೆ ಕೂಡ ಕೊಡಬೇಕಾಗಿದೆ ಪ್ರಾತಿನಿಧ್ಯತೆ. ಯಾಕೆಂದ್ರೆ ಅಲ್ಪಸಂಖ್ಯಾತರು ಅಂತ ಹೇಳಿದಾಗ ಮುಸಲ್ಮಾನರು, ಸಿಖ್ಖರು, ಬೌದ್ಧರು, ಜೈನ್ ಇಷ್ಟು ಸಮುದಾಯ ಇದೆ. ಅದರಲ್ಲಿ ಕ್ರೈಸ್ತ ಸಮುದಾಯವನ್ನ ಮಾತ್ರ ಇನ್ನು 3ನಲ್ಲಿ ಇಟ್ಕೊಂಡಿರೋದ್ರಿಂದ ನಾವು ಅದನ್ನ ನಮಗೆ ಒಂದು ಅವಕಾಶ ಅಲ್ಲಿ ಕೂಡ ಕೊಡಬೇಕಾಗಿದೆ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಮಕ್ಕಳು ಇವಾಗ ಸೆಕೆಂಡ್ PUC ಓದುವವರೆಗೂ ಅವರಿಗೆಲ್ಲ ಅವಕಾಶಗಳಿದೆ. ಸೆಕೆಂಡ್ PUC ಮುಗಿದಿದ ತಕ್ಷಣ ಏನಾಗುತ್ತೆ, ಅಲ್ಲಿ ಪುನಃ ಕ್ಯಾಟಗರಿ ಬರುತ್ತೆ ನಮಗೆ. ಸೊ ಹಾಗಾಗಿ ನಾವು ಅಲ್ಲಿ ವಂಚಿತರಾಗಿದ್ದೇವೆ. ಅಲ್ಲಿ ನಮ್ಗೊಂದು ಅವಕಾಶ, ನಮ್ಮ ಪ್ರಾತಿನಿಧ್ಯತೆ ಕೊಡಬೇಕು ಅಂತ ನಾವು ಕೇಳ್ಕೊಳ್ತೀವಿ.